ಹಾಂ ಆ ಥರದ್ದು ಮದ್ಯದ್ದು ಹಾಂ ಕ್ರೀಮ್ ಆರೆಂಜ್. ಮುಖ ಇಟ್ಕೊಂಡು ಹೆಂಗ್ ಹೋಗೋದೋ ಗೊತ್ತಿಲ್ಲ. ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ ಗೈಸ್, ರಾತ್ರಿ ನಡೆದಿರೋದನ್ನ ನೋಡ್ತೀನಿ. ಆಮೇಲೆ ಇವ್ರದೊಂದು ಓಹೋ ಕವರ್ ಎಲ್ಲ ಇಬ್ರೇ ಸೇರ್ಕೊಂಡು ಬಾಯ್ ಇಲ್ಲ ನನ್ನ ಮಗನೇ. ಲೇ ಅಲ್ಲುಜ್ಜಲೇ ಏನ್ ಖುಷಿ. ರಾತ್ರಿ ಏನೇನೋ ಡೈಲಾಗ್ ಹೊಡಿತಿದ್ದಲ್ಲ, ಏನ ಆಯ್ತು ಮಲ್ಕೋ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ ಬೆಳಿಗ್ಗೆ ಟೈಮ್ ನೋಡ್ಬಿಡ್ತೀನಿ, 10 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಈ ಒಂದು ವ್ಲಾಗ್ನ ಮಾಡ್ತಾ ಇರೋದು ಅಮ್ಮನ ಮನೆಯಿಂದ. ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಖುಷಿಗೆ ಸ್ಕೂಲ್ ರಜಾ ಇತ್ತು, ಶುಕ್ರವಾರ ಶನಿವಾರ ಭಾನುವಾರ. ಸೊ ಹಂಗಾಗಿ ಅವಳನ್ನ ಬಿಟ್ಬಿಟ್ಟು ನಾನು ಹೋಗೋಣ ಅಂತ ಬಂದೆ. ನಾನು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೀನಿ. ನಾಳೆ ಭಾನುವಾರ ಚಿಕನ್ ಮಟನ್ ತಿನ್ಕೊಂಡು ರೈಟ್ ಹೇಳೋದು ಅಲ್ವಾ ಗುಣ. ನಾವು ಅಪ್ಪ ನೋಡಿ ಗೈಸ್ ತಾತ ಆಗ್ಬಿಟ್ಟವ್ರೆ. ತಲೆ ಸರಿ ಮಾಡ್ಕೊಳ್ಳೋದು ದೊಡ್ಡ ತಲೆಯಲ್ಲಿ ಕೂದಲೇ ಇಲ್ಲ ಅಂದ್ರು. ಇವ್ರದೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ ಗೈಸ್, ರಾತ್ರಿ ನಡೆದಿರೋದನ್ನ ನೋಡ್ತೀನಿ. ಆಮೇಲೆ ಇವ್ರದೊಂದು ಅವಳು ನೋಡು ನಮ್ಮಮ್ಮ ಉಪ್ಪಿಟ್ಟು ಮಾಡ್ತಾವ್ರೆ ಇಲ್ಲಿ. ಉಪ್ಪಿಟ್ಟು ಇದೇನು ಕುಕ್ಕರಲ್ಲಿ ಮಾಡ್ತಾ ಇದೆಯಾ? ಮನೇಲಿ ಕೂಗದೆ ಇರೋ ಕುಕ್ಕರ್ ಇದ್ರೆ ಈ ತರ ಯೂಸ್ ಮಾಡ್ಕೊಳ್ಬೋದು. ಬಚ್ಚಲ ಮನೆ ತೊಳ್ದೆಲ್ಲ ರೆಡಿ ಮಾಡ್ತೈತೆ. ಬೈಲಿ ಸ್ನಾನ ಮಾಡೋರಿ ಇಬ್ರಲ್ಲಿ ಯಾರು ಒಬ್ರು ಎದೊಳ್ರಿ ಮೇಲೆ. ನೀನ್ ಮಾಡ್ತೀನಿ. ಮಾಮಿ ಕರ್ಕೋಗುತ್ತಂತೆ ದೇವಸ್ಥಾನಕ್ಕೆ. ನಡೀರಿ ಸ್ನಾನ ಮಾಡ್ಕೊಳ್ರಿ ಬೇಗ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಸ್ ಊಟ ಮಾಡೋರಂತೆ. ಆಯ್ತು ಅಜ್ಜಿನೇ ಮಾಡ್ಸುತ್ತೆ ನಡಿ. ಹೋಗು ಬ್ರಷ್ ಮಾಡು ನಡಿ. ಏ ಗುಣ ಇದು ಯಾರ್ದು ಡ್ರೆಸ್ಸು? ಸ್ನಾನ ಮಾಡಿದ್ಯಾ? ಯಾರು ಮಾಡಿಸಿದ್ದು? ಅಜ್ಜಿ ಮಾಡಿಸ್ತಾ. ಬಟ್ಟೆ ಯಾರ್ದು? ಅಕ್ಕಂದು. ಇದು ಆ್ಯಕ್ಚುಲಿ ಖುಷಿನ ಬಿಟ್ಬಿಟ್ಟು ಪಾಪುನ ಎತ್ಕೊಂಡು ಹೋಗೋದು ಅಂತ ಇತ್ತಲ್ವಾ, ಹಂಗಾಗಿ ನಾನು ಪಾಪುಗೆ ಡ್ರೆಸ್ಸೇ ತೊಗೊಂಬಂದಿರಲಿಲ್ಲ. ಸೊ ನಾನು ಪಾಪು ಇಬ್ರು ಇಲ್ಲಿ ಸೇರ್ಕೊಂಡ್ಬಿಟ್ವಲ್ಲ. ಅಲ್ಲ ಆಡು ಆಡು ಆಡು. ಹಂಗಾಗಿ ಖುಷಿ ಡ್ರೆಸ್ನ ಇವಾಗ ಸ್ನಾನ ಮಾಡಿ ಪಾಪು ಹಿಕ್ಕಿದೀವಿ. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ. ಏಯ್ 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 ಛತ್ರಿ ಛತ್ರಿ. ಇನ್ನು ನಾನು ಎದ್ದಿದ ತಕ್ಷಣವೇ ಸ್ನಾನ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಖುಷಿಗೆ ಮತ್ತು ಪಾಪುಗೆ ಅಮ್ಮನೇ ಮಾಡಿಸಿದ್ರು. ಯಾಕೆಂದರೆ ಅವ್ರು ಇಲ್ಲಿಗೆ ಬಂದಮೇಲೆ ನನ್ನ ಹತ್ರ ಮಾಡಿಸ್ಕೊಳ್ಳಲ್ಲ, ಅಜ್ಜಿನೇ ಮಾಡಿಸ್ಬೇಕು ಅಂತ ಅವ್ರ ಕೈಲೇ ಮಾಡಿಸ್ಕೊತಾರೆ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಅಮ್ಮ ಉಪ್ಪಿಟ್ಟು ಮಾಡ್ತೀನಿ, ಏನು ಮಾಡಲಿ ಅಂತ ಕೇಳಿದರು. ನಾನೇ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ದೆ. ಯಾಕೆ ಅಂತ ಅಂದರೆ ಇವತ್ತು ನಾವು ಬಂದಿದ್ದೀವಿ ಅನ್ನೋ ಖುಷಿಗೆ ಅಮ್ಮ ಮನೇಲಿ ಒಬ್ಬಟ್ಟು ಮಾಡ್ತೀನಿ ಅಂತ ಅಂದರು. ಇವತ್ತು ಶನಿವಾರ ಅಲ್ವಾ, ಒಬ್ಬಟ್ಟು ಮಾಡೋಣ. ನಾಳೆ ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆಯವ್ರನ್ನೂ ಕರೆದು, ಅಂದರೆ ಅಳಿಮಯ್ಯನ ಕರೆದು ನಾನ್ ವೆಜ್ ಮಾಡೋಣ ಅಂತ ಅಂದರು. ಸೊ ಹಂಗಾಗಿ ಉಪ್ಪಿಟ್ಟು ಮಾಡಿಸಿದ್ದೀನಿ. ಉಪ್ಪಿಟ್ಟು ಮಾತ್ರ ನನಗೆ ಆರೋದ್ರೆ ಆಗಲ್ಲ, ಬಿಸಿ ಬಿಸಿ ಇದ್ದಂಗೆ ತಿನ್ಕೊಂಬಿಡ್ಬೇಕು, ಇಲ್ಲಾಂದರೆ ನಾನು ಉಪ್ಪಿಟ್ಟು ತಿನ್ನೋದಕ್ಕೆ ಹೋಗಲ್ಲ. ಹಂಗಾಗಿ ಫಸ್ಟು ಪಾಪುಗೆ ತಿನ್ನಿಸೋದಕ್ಕೂ ಮುಂಚೆ ನಾನು ತಿನ್ಕೊಂಬಿಡ್ತೀನಿ ಇಲ್ಲಿ. ಅದಾದಮೇಲೆ ಪಾಪುಗೆ ತಿನ್ನಿಸ್ತೀನಿ. ಉಪ್ಪಿಟ್ಟೆಲ್ಲ ತಿಂದಾದಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಏನು ಎತ್ತ ಅಂತ ಹಾಗೆ ವ್ಲಾಗ್ನ ನೋಡ್ತಾ ಇರಿ, ಗೊತ್ತಾಗುತ್ತೆ. ಆ್ಯಂಡ್ ನಮ್ಮಮ್ಮ ಅಂತೂ ಗೈಸ್ ಉಪ್ಪಿಟ್ಟನ್ನ ಎಷ್ಟು ಸಖತ್ತಾಗಿ ಮಾಡ್ತಾರೆ ಅಂದರೆ ನಿಜ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಬಿಸಿ ಇದ್ದರೆ ಮಾತ್ರ, ಆರೋದ್ರೆ ಒಂದು ತುತ್ತೂ ನಾನು ತಿನ್ನೋಕೆ ಹೋಗಲ್ಲ. ಆಟೋ ಓಡಿಸ್ತಾ ಇದ್ದೀರಾ ಮೇಡಮ್? ತಾತುಂದಾ? ನಮ್ಮನ್ನೊಂಚೂರು ಮೈಸೂರಿಗೆ ಬಿಟ್ಬಿಡ್ತೀರಾ? ಎಷ್ಟು ತಗೊಳ್ತೀರಾ ಕಾಸು? ಅವರೇ ಕಾಸು ಕೊಡ್ತಾವ್ರೆ. ಯಾವ ಆಟೋ ಡ್ರೈವರ್ ಇವರು ಕಾಸು ಕೊಟ್ಬಿಟ್ಟು ಓಡಿಸ್ತಾರೆ. ಕಾಸು ಅಲ್ಲಿಂದಲ್ಲ ತೆಗಿಯೋದು. ನೋಡು ನೋಡು. ಏಯ್ತು ಕುತ್ಕೋ ಬನ್ನಿ.
ಒಬ್ಬಟ್ಟು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಒಬ್ಬಟ್ಟು ಮಾಡ್ತಾರಂತೆ. ಇವಾಗ ಸಾಮಾನು ತೊಗೊಬರೋದಕ್ಕೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿ ತಲೆ ಒಣಗಿಸ್ಕೊಳ್ಳೋಣ ಅಂತ ಒಣಗಿಸ್ಕೊಳ್ತಾ ಇದ್ದೀನಿ. ಓಯ್ ಹತ್ಕೊಳ್ಳ. ಹಾಂ ಗಾಯ್ಸ್, ಇವಾಗ ನಾವು ಚಿಕ್ಕದಾಗಿ ಒಂದು ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಏನಿಲ್ಲ, ಅಮ್ಮ ಇದ್ದಿದ್ದು ಪಾಪುಗೆ ಓಡಿಸೋದು ಸೈಕಲ್ ಬರುತ್ತಲ್ಲ, ಅದನ್ನು ಕೊಡಿಸ್ತೀನಿ ನಡಿ, ನೆಕ್ಸ್ಟ್ ಮಂತ್ ಬರ್ಡೇ ಅಲ್ವಾ, ಗಿಫ್ಟ್ ಥರ ಅಂತ ಅಂದ್ಬಿಟ್ಟು. ಹಾಗೆ ಪಾಪುಗೆ ಸ್ಲಿಪ್ಪರ್ ತೊಗೊಡ್ತೀನಿ, ಶೂ ತೊಗೊಡ್ತೀನಿ ಅಂದರು. ಸೊ ಹೊರಟಿದ್ದೀವಿ. ನಮ್ಮ ಅಪ್ಪ ಅಲ್ಲಿ ಗಾಡಿ ತೆಗಿತಿದ್ರೆ ನಾನು ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ. ಬಂದರು ಗುಣ ಬಾಯ್. ಇಲ್ಲ ನನ್ನ ಮಗನೇ, ಅವ್ರ ಅಜ್ಜಿ ತಾತ ಇದ್ಬಿಟ್ರೆ ನನಗೆ ಬಾಯ್. ನಾನು ಬರೋದು ಬೇಡವಾ? ಬೇಡವಾ? ಹುಡುಗರು ಕರಿಬೇಕಲ್ಲ ಈಗ. ಬೇಗ ಮಾಡ್ರವ, ಬರ್ತೀವಿ. ಈ ಥರದ ಗಾಡಿನಾ? ಇದೇನು ಆಡ್ತಾಳೋ ಏನು ಗುಣ? ಓಯ್ ಬೇಕಾ ನಿನ್ಗೆ ಆ ಥರದ್ದು? ಚಪ್ಪಲಿ ಈಚೆ ಕಡೆ ಅಂತ ಬಿಡೋಗು. ಅಲ್ಲಿ ಹೊರಗಡೆ ಸೈಕಲ್ ಇದೆಯಲ್ಲ, ಆ ಥರದ್ದು ಕೊಡು ತೋರಿಸಿ. ಹಾಂ, ಆ ಥರದ್ದು ಮದ್ಯದ್ದು. ಹಾಂ, ಕ್ರೀಮ್ ಆರೆಂಜ್. ಕಾಲು ನೋವು ಬರಲ್ವ ನಮ್ಮ? ಅದು ತೀರಾ ಚಿಕ್ಕ ಆಗಲಿಲ್ವಾ? ಅದೇ ಮಕ್ಕಳು ಕುತ್ಕೊಂಡು ಆಡೋಕ್ಕೆ. ಹಾಂ, ಪಾಪುಗೆ. ಇನ್ನು ನಮ್ಮಮ್ಮಂಗೆ ಈ ಥರದ್ದು ಸ್ವಿಂಗ್ ಕಾರ್ ತಗೊಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಫಸ್ಟಿಂದನೂ. ನಾನೇನೆ ಏಂತಿಕ್ಕೆ ಸುಮ್ಮನೆ ಅವಳು ಓಡಿಸಲ್ಲ, ಏನಿಲ್ಲ ಬೇಡ ಅಂತ ಅಂದ್ಬಿಟ್ಟಿದ್ದೆ. ಬಟ್ ಈ ಸಲ ಅವರು ಅದೇನಾದ್ರೂ ಆಗ್ಲಿ ನಾನು ತಗೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಕೊಡಿಸ್ತಾ ಇದ್ರು. ಆ್ಯಂಡ್ ಪಾಪು ಓಡಿಸ್ತಾಳ ಇಲ್ವಾ ಅಂತ ಅಲ್ಲೇ ಟ್ರಯಲ್ ಮಾಡಿ ನೋಡ್ತಾ ಇದ್ದೆ, ಅಂದರೆ ಅವಳು ಓಡಿಸೋದಕ್ಕೆ ಬರುತ್ತಾ ಇಲ್ವಾ ಅಂತ. ಬಟ್ ನಮಗಲ್ಲಿ ಬೇರೆ ಯಾವುದು ಕಲರ್ ಇರಲಿಲ್ಲ, ಸಿಂಗಲ್ ಪೀಸ್ ಆರೆಂಜ್ ವಿತ್ ಕ್ರೀಮ್ ಅಷ್ಟೇ ಇತ್ತು. ಇನ್ನು ನಾವಲ್ಲಿ ಆ ಟಾಯ್ನ ತೊಗೊಳ್ಳಿಲ್ಲ, ಬಿಕಾಸ್ ಅದು ಸಿಂಗಲ್ ಪೀಸ್ ಅಷ್ಟೇ ಇತ್ತು. ಕಲರೂ ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಆ್ಯಂಡ್ ಮೇನ್ ಏನು ಅಂತಂದರೆ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಹೇಳಿದ್ರು. ಹಾಗಾಗಿ ನೆಕ್ಸ್ಟು ಬೆಟರ್ ಆಪ್ಷನ್ ಬೇರೆ ಕಡೆ ನೋಡೋಣ ಅಂತ ಹೇಳಿ ಅಲ್ಲಿ ಬಿಟ್ಟು ಬಂದ್ವಿ. ಆ್ಯಂಡ್ ಅಮ್ಮ ಇಲ್ಲಿ ಪಾಪುಗೆ ಶೂ ಅಥವಾ ಯಾವ್ದಾದ್ರು ಸ್ಲಿಪ್ಪರ್ಸ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಅಂಗಡಿಗೆ ಬಂದಿದ್ವಿ ಇಲ್ಲಿ. ಆ್ಯಂಡ್ ಪಾಪು ಸೈಜ್ಗೆ ನಿಜಕ್ಕೂ ಯಾವ ಕಾಲಿಗೆ ಯಾವುದು ಸಿಗಲಿಲ್ಲ, ಎಲ್ಲ ದೊಡ್ಡ ಸೈಜೇನೇ ಸಿಗ್ತಾಯಿತ್ತು. ಸರಿ ಅಂತ ಹೇಳಿ ನಾನೊಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ. ಆ್ಯಂಡ್ ಖುಷಿಗೆ ಒಂದು ಜೊತೆ ತೊಗೊಟ್ವಿ. ಪಾಪುಗೆ ಇವತ್ತು ಯಾಕೋ ಲಕ್ಕೇ ಇಲ್ಲ ಅನಿಸುತ್ತೆ. ಅವಳಿಗೆ ಅದು ತೊಗೊಳಕ್ಕೆ ಅಂತ ಹೋಗಿದಂಥ ಟಾಯ್ ಗಿಫ್ಟೂ ಸಹ ಸಿಗಲಿಲ್ಲ, ಆ್ಯಂಡ್ ಶೂನೂ ಸಹ ಸಿಗ್ತಿರ್ಲಿಲ್ಲ. ಎಲ್ಲ ಖುಷಿಗೆ ಈ ಚಪ್ಪಲಿ ಪಾಪುಗೆ ಅಂತ ತಗೊಳಕೋಗಿ ನಾವಿಬ್ರು ತಗೊಂಡು ಬಂದು. ಗುಣ ನಿನಗೆಲ್ಲ ಇನ್ನು ಬ್ಯಾಕ್ಗ್ರೌಂಡಲ್ಲಿ ಟೈಮ್ ನೋಡಿದ್ರೆ ಆಡ್ತಾ 12:45 ಆಗೋಯ್ತು. ನಾವು ಅಲ್ಲೆಲ್ಲ ಓಡಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮಮ್ಮ ಬಂದು ಒಬ್ಬಟ್ಟಿಗೆ ಅಂತೇಳಿ ಇಲ್ಲಿ ಕಾಳನ್ನ ಉಣ್ಣಿ ಹಾಕ್ತಾಯಿದ್ರು, ಕಡಲೆಬೇಳೆನ. ನಾನಿಲ್ಲಿ ತೆಂಗಿನಕಾಯಿನ ಚಿಕ್ಕಕ್ಕೆ ಚೂರು ಮಾಡ್ತಾಯಿದ್ದೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ. ಬಿಕಾಸ್ ಎಲ್ಲ ಅದು ಕಂಠದಿಂದ ಈಚೆ ಬಂದುಬಿಟ್ಟಿತ್ತು, ಅದನ್ನು ತುರಿಯೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಎಲ್ಲನೂ ಚಿಕ್ಕ ಪೀಸ್ ಮಾಡು, ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಅಂತ ನನಗೆ ಕೊಟ್ಟಿದ್ರು. ಆ್ಯಂಡ್ ಈ ಒಂದು ಚಾಕ್ನೂ ಅಷ್ಟೇ ಹೊಸದಾಗಿ ನಾನಲ್ಲೇ ಬರ್ತಾ ಈಗ ಶಾಪ್ ಮಾಡ್ಕೊಂಡು ಬಂದಿದ್ದು. ಬಿಕಾಸ್ ನಮ್ಮ ಮನೇಲಿ ಒಂದೇ ಒಂದು ಚಾಕಿತ್ತು, ಅದಕ್ಕೆ ಇನ್ನೊಂದು ಇರಲಿ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಸೊ ಅದು ಶಾರ್ಪಾಗಿದೆಯಾ ಏನು ಎತ್ತ ಅಂತ ಅಂದ್ಬಿಟ್ಟು ಇಲ್ಲಿ ಟ್ರಯಲ್ ಮಾಡ್ತಾಯಿದ್ದೆ. ಆ್ಯಂಡ್ ನಮ್ಮಮ್ಮ ಇಲ್ಲಿ ಬಂದುಬಿಟ್ಟು ಸಾಂಬಾರು ಅಂದರೆ ಒಬ್ಬಟ್ಟು ಸಾಂಬಾರನ್ನು ಸಹ ಮಾಡೋಣ ನೈಟು. ಹಂಗಾಗಿ ಒಬ್ಬಟ್ಟು ಸಾಂಬಾರಿಗೆ ಬೇರೆ ಸಪ್ರೇಟಾಗಿ ಕಾಯಿಡು ಅಂತ ಹೇಳ್ತಾಯಿದ್ರು. ಆ್ಯಂಡ್ ಧನಂಜಯ ಅವ್ರಿಗಿನ್ನ ಮನೆಗೆ ಊಟಕ್ಕೆ ಇವಾಗಲೇ ಬನ್ನಿ ನೈಟ್ ಅಂತ ಕರೆದ್ವಿ ನಮ್ಮ ಮನೆಯವ್ರನ್ನ. ಅವರು ಇಲ್ಲ ಅದೇನು ಮಾಡಿ ನಾಳೆ ಬೆಳಿಗ್ಗೆ ನಾನ್ ವೆಜ್ಜಿಗೆ ಬರ್ತೀನಿ ಅಂತ ಅಂದರು. ಎಸ್ಕಾಯ್ಸ್ ಇವಾಗ ಕಾಯಿ ಬೆಲ್ಲ ಎಲ್ಲನೂ ರೆಡಿ ಮಾಡಿದ್ದೀನಿ. ನಮ್ಮಮ್ಮ ಸ್ನಾನ ಮಾಡ್ಕೊಳ್ತಾ ಇದ್ದಾರೆ. ದೇವ್ರಿಗೆ ಪೂಜೆ ಮಾಡಿ ವಾರ ಮಾಡಿ ಆದಮೇಲೆ ಒಬ್ಬಟ್ಟು ಸುಡಬೇಕು. ಆ್ಯಂಡ್ ಗಾಡಿ ತಗೊಳಕ್ಕೆ ಅಂತ ಹೋಗಿದ್ವಲ್ಲ, ಅದ್ರ ಮ್ಯಾಟ್ರ್ ಏನಾಯಿತು ಅಂತ ಅಂದರೆ ಅಂಗಡಿ ಒಂದು ಸ್ವಲ್ಪ ಕಾಸ್ಟ್ಲಿ ಹೇಳ್ದ ಅಂತ ಅಂದ್ಬಿಟ್ಟು ಬೇಡ ನಾನು ಆನ್ಲೈನಲ್ಲೇ ಬೈ ಮಾಡ್ತೀನಿ, ಇಲ್ಲ ಬೇರೆ ಅಂಗಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದುಬಿಟ್ವ, ತಗೊಳ್ಳಿಲ್ಲ. ಆಮೇಲೆ ನಮ್ಮಪ್ಪ ಇವಾಗ ಬೇರೆ ಕಡೆ ಹೋಗಿ ವಿಚಾರಿಸಿದ್ರು. ಅಲ್ಲಿ ನೋಡಿದ್ರೆ ಸೇಮ್ ಗಾಡಿ ಇವ್ರು ಏನು ಹೇಳಿದ್ರು ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹೇಳ್ತಿದ್ದಾರೆ, ಸೇಮ್ ಬ್ರ್ಯಾಂಡು, ಬಟ್ ಇನ್ನೂ ಪ್ರೈಸ್ ಜಾಸ್ತಿ ಹೇಳ್ತಿದ್ದಾರೆ. ಇವಾಗ
ಮತ್ತು ನಾವು ಯಾರು ಫಸ್ಟ್ ಅಂಗಡೀಲಿ ಬೇಡ ಅಂತ ಅಂದ್ಬಿಟ್ಟು ಬಂದಿದ್ವಿ ಅದೇ ಅಂಗಡಿಗೆ ಹೋಗಿ ಸೇಮ್ ಗಾಡಿನೇ ಎತ್ಕೊಂಬರ್ಬೇಕು. ಮತ್ತೆ ಮೊಕ್ಕ ಇಟ್ಕೊಂಡು ಹೆಂಗೆ ಹೋಗೋದೋ ಗೊತ್ತಿಲ್ಲ. ಇವಾಗ ಹೋದರೆ ಅವ್ರು ಇನ್ನೊಂದು ಸ್ವಲ್ಪ ಪ್ರೈಸ್ ಜಾಸ್ತಿನೇ ಮಾಡ್ತಾನೆ ಅನಿಸುತ್ತೆ. ನೋಡುವ, ಈ ಬಿಸಿಲಲ್ಲಂತೂ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ನೈಟು ಬರ್ತಾ ನಮ್ಮ ಅಪ್ಪಂಗೆ ಇಸ್ಕೊಂಡು ಬಂದುಬಿಡು ಅಂತ ಹೇಳಬೇಕು. ಎಷ್ಟು ಇದಾಗಿ ಬಂದದ, ಚೆನ್ನಾಗಿ ಬಂದೈತಾ? ಸ್ವೀಟ್ ಜಾಸ್ತಿ ಇತ್ತು ಅಷ್ಟೇ. ಅದೇ ಜಾಸ್ತಿ ಆಗಿ ಚೆನ್ನಾಗಿರ್ತದೆ. ಎಲ್ಲ ಮಿಕ್ಸ್ ಮಾಡಬೇಕಲ್ಲ, ಜಾಸ್ತಿ ಹಾಕಿ ಒಂದಿಷ್ಟು ಹಂಗಿದ್ರೆ ಚಂದ. ಕೊಬ್ಬರಿ ಎಲ್ಲ ಹಾಕಿರೋದು. ಇನ್ನು ನಮ್ಮ ಅಮ್ಮ ಒಬ್ಬಟ್ಟು ತಟ್ಟಲಿಕ್ಕೆ ಅಂತ ಹೇಳಿ ಹೂರ್ಣ ಮತ್ತು ಅದು ಮೇಲ್ಗಡೆ ಕಣ್ಕಾಯಿ ಇರುತ್ತಲ್ಲ ಅದೆಲ್ಲನೂ ಕಲಸಿಟ್ರು. ನೋಡ್ತಾ ನೋಡ್ತಾ ಟೈಮ್ 4 ಗಂಟೆ ಆಗೇ ಹೋಯ್ತು. ಮಧ್ಯಾಹ್ನದ ಊಟ ನಾವು ಇವಾಗ ಮಾಡ್ತಾಯಿದ್ದೀವಿ. ಇಲ್ಲಿಗೆ ಬಂದರೆ ಪಾಪು ಆಗಿರ್ಬೋದು, ಖುಷಿ ಆಗಿರ್ಬೋದು, ಇಬ್ಬರು ಸಹ ನನ್ನ ಹತ್ರ ಊಟ ಮಾಡಿಸ್ಕೊಳ್ಳಲ್ಲ. ನಮ್ಮ ಅಮ್ಮನ ಹತ್ರನೇ ಮಾಡಿಸ್ಕೊಳ್ಳೋದು, ಅಜ್ಜಿ ಅಜ್ಜಿ ಅಂತ ಹೇಳಿ. ಆ್ಯಂಡ್ ಅವ್ರನ್ನ ಈ ರೀತಿ ಊಟ ಮಾಡೋದನ್ನ ಶೂಟ್ ಮಾಡಬೇಕಾದ್ರೆ ಒಂದು ದೊಡ್ಡ ಏರೋಪ್ಲೈನ್ ಹೋಗಿದ್ದು ಸೌಂಡ್ ಕೇಳಿಸ್ತು ಗೈಸ್. ನನಗೆ ಯಾವ ಥರ ಅಂದರೆ ಒಂಥರ ಕ್ರೇಜು. ಇಷ್ಟು ದೊಡ್ಡ ಹುಡುಗಿ ಹಾಕಿದ್ರು ಆ ಏರೋಪ್ಲೈನ್ ಎಲ್ಲಾದ್ರೂ ಹೋಗೋ ಸೌಂಡ್ ಕೇಳಿಸಿದ್ರೆ ಪಟ್ ಅಂತ ಈಚೆಗಡೆ ಓಡಿ ಬಂದುಬಿಡ್ತೀನಿ ನೋಡೋದಕ್ಕೆ ಅಂತೇಳಿ. ಅದನ್ನು ನೋಡಿ ಇವರಿಬ್ರು ಸಹ ಓಡಿ ಬಂದರು, ಎಲ್ಲಿ ಅಮ್ಮ ಅಂತ ಹೇಳಿ. ಇನ್ನು ಪಾಪುಗೆ ಊಟ ನಾನು ಮಾಡಿಸೋಣ ಅಂತ ಹೇಳಿ ಬಟ್ಲಿಗೆ ಹಾಕ್ಕೊಂಡಿದ್ದೆ. ಎಸ್, ಇವಾಗ ಸಂಜೆ 5:30-6 ಗಂಟೆ ಆಗಿದೆ. ಅಮ್ಮನ ಮನೇಲಿದ್ದರೆ ಯಾವ ಥರ ಅಂತ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಷ್ಟು ಬೇಗ ಸಂಜೆ ಆಗೋಯ್ತು ಅನಿಸುತ್ತೆ. ಅದೇ ನಮ್ಮ ಮನೆಯಲ್ಲಿದ್ದರೆ ನಾನು ಒಬ್ಬಳೇ ಇರ್ತೀನಲ್ವಾ, ನಾಲೊಗಡೆ ಮಧ್ಯ ಧನಂಜಯ ಅವರು ಸುಮ್ಮನೆ ಲ್ಯಾಪ್ಟಾಪ್ ತಗೊಂಡು ವರ್ಕ್ ಮಾಡ್ತಾ ಇರ್ತಾರೆ. ನಂಗೆ ಟೈಮು ಯಾವಾಗಪ್ಪ ಬೆಳಿಗ್ಗೆ ಆಗುತ್ತೆ ರಾತ್ರಿ ಆಗುತ್ತೆ ಅನಿಸುತ್ತೆ. ಬಟ್ ಇಲ್ಲಿ ಎಷ್ಟು ಬೇಗ ಟೈಮ್ ಕಳೆದೋಯ್ತು ಗೊತ್ತಾ. ಇದೇನಪ್ಪ ಅಂತ ಅಂದ್ಕೊಂಬೇಡಿ, ಈ ಅಜ್ಜಿ ಬಂದು ನಮ್ಮ ಪಕ್ಕದ ಮನೆ ಅಜ್ಜಿ ಆಯಿತಾ. ಪಾಪಚ್ಚೆ ಬಂದು ಮಾತಾಡೋದಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರು. ಪಾಪ ಫುಲ್ ಸ್ಟ್ರೈನ್ ಆಗಿತ್ತು ಅನ್ಸುತ್ತೆ, ಕೂತಿದ್ದ ಕಡೆನೇ ನಿದ್ದೆ ಮಾಡ್ತಿದ್ರು. ಅದು ನೋಡ್ಕೊಂಡು ಪಾಪು ಇಲ್ಲಿ ತೀಟ್ಲೆ ಮಾಡ್ತಾಯಿದ್ಲು ಅಜ್ಜಿಗೆ. ಅಂದರೆ ಎದ್ದೇಳು ಯಾಕೆ ಹಿಂಗೆ ಮಲ್ಕೊಂಡಿದ್ಯಾ ಅಂದರೆ ಕುತ್ಕೊಂಡಿರ್ತಾವೆ ಮಲ್ಕೊಂಡಿರೋದು ನೋಡಿ ಪಾಪು ಫುಲ್ ಶಾಕ್ ಆಗಿಬಿಟ್ಟಿದ್ಲು ಆ್ಯಂಡ್ ಸರ್ಪ್ರೈಸಿಂಗ್ ಆಗಿಬಿಟ್ಟಿದ್ಲು. ಸೊ ಅವ್ರು ಹಿಂದೆ ಮುಂದೆನೇ ಸುತ್ತಾಡ್ತಾ ಇದ್ಲು, ಎದ್ದೇಳು ಅಂತ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ಲು. ಆ್ಯಂಡ್ ಈವನ್ ನನಗೆ ಮಾತ್ರ ಅಲ್ಲ, ಮಕ್ಕಳಿಗೂ ಅಷ್ಟೇ. ಅಜ್ಜಿ ಮನೆಗೆ ಬಂದಿದ ತಕ್ಷಣ ಅಲ್ಲಿ ಸುತ್ತಮುತ್ತ ಎಲ್ಲ ಮಕ್ಕಳು ಸಿಗ್ತಾರೆ ಇಲ್ಲಿ ಆಡೋದಕ್ಕೆ. ಬಂದರೆ ಅವ್ರನ್ನ ರೋಡಿಗೆ ಆರಾಮಾಗಿ ಬಿಡ್ಬೋದು ಆಟ ಆಡಿ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಆ್ಯಂಡ್ ಅಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ಕಾಂಪೌಂಡ್ ಒಳಗಡೆನೆ ಕೂಡ ಅವ್ರಿಗೆ ಟೈಮು ಯಾವಾಗಪ್ಪ ಹೆಂಗಪ್ಪ ಕಡಿಯೋದು ಅನ್ನಂಗೆ ಆಗಿರುತ್ತೆ ಅವ್ರಿಗೆ. ಬಟ್ ಇಲ್ಲಿ ಬಂದರೆ ಅವ್ರಿಗೆ ಒಂಥರ ಏನೋ ಒಂಥರ ಫ್ರೀ ಅನಿಸುತ್ತೆ, ಫ್ರೀ ಬರ್ಡ್ಸ್ ಥರ ಫೀಲ್ ಆಗ್ತಾರೆ. ಇನ್ನು ನೋಡ್ತಾ ರಾತ್ರಿ ಆಗೇ ಹೋಯಿತು. ಇವಾಗ ಟೈಮ್ ಬಂದು 9:30. ನಮ್ಮ ಅಮ್ಮ ಇಲ್ಲಿ ಪಾಪ ನನ್ನನ್ನು ಕರೀದೆ ಅವರೊಬ್ಬರೇ ಒಬ್ಬಟ್ಟನ್ನ ತಟ್ಟಿ ಸುಡ್ತಾಯಿದ್ರು. ಬಿಸಿ ಒಬ್ಬಟ್ಟು ಮೇಲೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸ್ವಂಬಾಟಾಗಿರುತ್ತೆ. ಆ್ಯಂಡ್ ನಾನು ತುಪ್ಪ ಆ್ಯಕ್ಚುಲಿ ತಿನ್ನೋದಿಲ್ಲ ಗೈಸ್. ಒಬ್ಬಟ್ಟು ಒಂದಕ್ಕೆ ಬಿಟ್ಟರೆ ಬೇರೆ ಇನ್ಯಾವುದಕ್ಕೂ ತುಪ್ಪ ಹಾಕ್ಕೊಳ್ಳೋದಿಲ್ಲ. ಆ್ಯಂಡ್ ಒಬ್ಬಟ್ಟಿಗೆ ತುಪ್ಪ ಇಲ್ಲ ಅಂತಂದರೆ ನನಗೆ ಒಬ್ಬಟ್ಟು ತಿಂದಾಗೆ ಸ್ಯಾಟಿಸ್ಫೈ ಆಗೋಲ್ಲ. ಆ್ಯಂಡ್ ಇಲ್ಲಿ ನಾನು ಸುಮ್ಮನೆ ಒಂದೆರಡು ಹಾಗೇ ತಗೋಣ ಅಂತ ಹೇಳಿ ಹೆಲ್ಪ್ ಮಾಡ್ತಾಯಿದ್ದೆ. ಆ್ಯಂಡ್ ಈ ಕಡೆ ಸೈಡು ನಮ್ಮ ಅಪ್ಪಂಗೆ ಹೊಸ ಗಾಡಿ ತೊಗೊಂಡು ಬನ್ನಿ ಅಂತ ಅಂದಿದ್ದೆ. ಸೊ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ಅವರು ಬಂದರು. ಮಕ್ಕಳು ಖುಷಿ ನೋಡಿ, ಹೊಸದು ಗಾಡಿ. ಓಹೋ ವಾವ್ ಗಾಡಿ ಅಂತ ನಡಿ. ಅಂತೂ ಇಂತೂ ಯಾವ್ದು ನಮಗೆ ಸೇರ್ಬೇಕು ಅದೇ ನಮಗೆ ಸೇರೋದು. ನಾವು ಯಾವ ಗಾಡಿ ಬೇಡ ಕೊನೆಗೆ ಅದನ್ನೇ ತಗೊಳ್ಳೋ ಆಗಾಯ್ತು. ಆಡುಕ್ಕೆ ಕೆಳಗಡೆ ಬಿದ್ದಿತ್ತಲ್ಲ ಸಾಮಾನು, ಅದೆಲ್ಲಾನು ಎತ್ತಿ ಕ್ಲೀನ್ ಮಾಡ್ಕೊಂತಾವಳೆ. ಓಹೋ ಕವರ್ ಎಲ್ಲ ಇಬ್ರೇ ಸೇರ್ಕೊಂಡು ಮ್ಯೂಸಿಕ್ ಬಂದ್ಬಿಡ್ತು. ಆಡೋ ಕಾಲು ಇಲ್ಲಿಡು, ಮೇಲೆ ಕಾಲ್ ಮೇಲಿಡೆ. ಆರಾಮ್ ಬರೋದಕ್ಕಲ್ಲ, ಓಡ್ಸು. ಬರಲ್ವಂತೆ, ಹೋಗಪ್ಪ.
ಇನ್ನು ಯಾವುದೇ ಒಂದು ಆಟ ಸಾಮಾನಲ್ಲಾಗಲಿ ಅವರು ಅದನ್ನು ಆಟ ಆಡ್ತಾರೋ ಬಿಡ್ತಾರೋ ಅದನ್ನು 3 ದಿನ ಇಟ್ಕೊಳ್ತಾರೋ ಅಥವಾ 30 ದಿನ ಇಟ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ಅದನ್ನು ತಂದಿದ ತಕ್ಷಣ ಮಕ್ಕಳು ಮುಖದಲ್ಲಿ ಬರೋ ಅಂಥ ಖುಷಿ ಇದೆಯಲ್ಲ, ಅದನ್ನ ನೋಡೋದಕ್ಕೆ ಒಂಥರ ನಮಗೆ ಖುಷಿ. ಅವ್ರು ಆಡಲಿ ಬಿಡಲಿ ಆ ಒಂದು ಖುಷಿಗೋಸ್ಕರ ಈ ಥರ ಕೆಲವೊಂದಷ್ಟು ಮಾಡ್ತಾ ಇರಬೇಕಾಗುತ್ತೆ. ಆ್ಯಂಡ್ ಇದು ಬಂದು ಪಾಪು ಬರ್ತಡೇಗೆ ಅಂತ ಹೇಳಿ ಗಿಫ್ಟಾಗಿ ಅಮ್ಮ ಕೊಡಿಸಿದ್ದು. ಗೊತ್ತಿಲ್ಲ ಎಷ್ಟು ದಿನ ಇದನ್ನು ಇಟ್ಕೊಳ್ತಾಳೆ ಅಂತ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಥರದೊಂದು ಗಾಡಿ ಪ್ರೈಸ್ ಎಷ್ಟು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್.